ಟೈಗರ್, ಕೊನೆಗೂ ನಿನ್ನ ಚಿಲ್ಲರೆ ಬುದ್ಧಿನ ಬಿಡ್ಲಿಲ್ಲಲ್ಲೇ. ಆ ಸ್ಟೇಷನ್ಗೆ ಹೋಗಿ ACPಗೆ ಹಾಕ್ಲಿ ಅವಾಜ್ ಹಾಕಕ್ ಹೋಗಿದ್ದಿ. ನಾನು ಬೆಳೆಸಿರೋ ಸಾಮ್ರಾಜ್ಯಕ್ಕೆ ಕಲ್ ಹೊಡೆಯೋ ನನ್ನ ಮಗನ್ನ ಬಿಟ್ಬಿಡ್ಬೇಕಾ? ಮೊಳಕ್ಕಿಳಿಚ್ಚಿ ಬಿಟ್ಬಿಡ್ಬೇಕು. ಬಿಟ್ರೆ ಆ ನನ್ನ ಮಗ ಬೊಡಕ್ಕೆ ಇಡಂಗವಣೆ. ನಿಮ್ಮಪ್ಪನ ಹೆಸರಲ್ಲಿ ಲೈವ್ ಬ್ಯಾಂಡು ಕಟ್ಟಬೇಕೋ ಬ್ಯಾಡೋ ನೋಡು. ನೀನೇನಾರ ಮಾಡಿ ಎಡವಟ್ಟು ಮಾಡ್ಕೊಂಡು ಕುಂತಪ್ಪ ಅಂತಂದ್ರೆ ಆಮೇಲೆ ಸಾಹೇಬ್ರು ಹೆಲ್ಪ್ ಮಾಡಲಿಲ್ಲ ಅಂತ ನನ್ನ ಮೇಲೆ ಬೇಸರ ಮಾಡ್ಕೊಳಕ್ ಹೋಗ್ಬೇಡ, ತಿಳಿತಿಲ್ಲೋ? ಅದಕ್ಕೆ ಇದೀನಿ. ಡ್ಯಾಡೀಸ್ ಪಬ್ಗೆ ಲೈಸೆನ್ಸ್ ಬರಲಿ, ಆಮೇಲೆ ಕಡೆ ಅದೇನು ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಾನದಿನಲ್ಲೇ, ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ. ನಿಮ್ಮ ಅಪ್ಪನ ಹೆಸರಿನ್ಯಾಗ ಭರ್ಜರಿಯಾಗಿ ಸಂತೋಷ್ ಟಾಕೀಸ್ ಎದುರಿಗೆ ಹೈ ಕ್ಲಾಸ್ ಲೈವ್ ಬ್ಯಾಂಡ್ ಕಟ್ಬಿಡಣ. ಅಲ್ಲಿ ಮಟ್ಟ ಸ್ವಲ್ಪ ತಡ್ಕೊಳ್ಳದೆ ಅವನು ಸುಳ್ಕೊಡ್ದವನ ನೋಡು. ಆ ACP ಮೊದಲ ಒಂದ್ ನಮೂನಿ ಮೆಂಟಲ್ ನನ್ನ ಮಗ ಅದಾನ. ಹೋಗಿ ಹೋಗಿ ಅವನ ಸುದ್ದಿಗೆ ಯಾಕ್ಲೆ ಹೋಗಿ ನೀನ? ಯಾಕಪ್ಪ ಈ ಭೂಮಿ ಮೇಲೆ ಹುಟ್ಟುದ್ನೋ ಅನ್ನಂಗಿರ್ಬೇಕು. ಕ್ರೈಮ್ಗೆ ಪಿಸಿ ರೇ. ರಂಗಪ್ಪ, ಹಾಕ್ರಿ ನನ್ನ ಮಗನ ಒಳಗಡೆಗೆ. ಪೊಲೀಸ್ ಆಫೀಸರ್ ಮನೆಗೆ ನುಗ್ಗಿ ಕೊಲೆ ಮಾಡ್ತೀರಾ? ಪ್ಯಾರ್ಗೆ ಆಗ್ಬಿಟ್ಟಿದೆ ನಮ್ದು ಪ್ಯಾರ್ಗೆ ಆಗ್ಬಿಟ್ಟಿದೆ. ನಕ್ಕೋ ನಕ್ಕೋ ಬುಲೆ ಬೋಳಜಿ ಊಟಗ ಮಾಡ್ದೆ? ಹಾ ಕಸ್ಟಮರ್ಗೆ ಬಂದಿಲ್ಲ? ನೈ ಲಾ ಲಾ ಲಾ. ಯಜಮಾನ್ಗೆ ಇಲ್ಲ, ನಿಮ್ದಕ್ಕೆ ಏನ್ ಬೇಕು ಸರ್? ಎಷ್ಟೋ ಧೈರ್ಯ ನಿಮ್ಗೆ? ಪೊಲೀಸ್ ಆಫೀಸರ್ ಕೊಲೆ ಮಾಡ್ತೀರಾ ನನ್ನ ಮಕ್ಕಳ? ಎಷ್ಟು ಹೊಡಿತೀರಾ? ಇನ್ನು 6 ಅವರಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಲಾ ಎಲ್ಲ ಕೆಲಸ ಕಳ್ಕೊತೀರಾ? ಏನಂತ ನನ್ನ ಮಗನೇ? ಇನ್ನೇನ್ ಲಾಯರ್ ಬರ್ತಾರೆ. ಜಡ್ಜ್ ಮುಂದೆ ಬಟ್ಟೆ ಬಿಚ್ಚಿದ್ಕತ್ತೀನಿ. ಮೆಡಿಕಲ್ ಸರ್ಟಿಫಿಕೇಟ್ ಸಿಗುತ್ತೆ. ಕೆಲಸ ಕಳ್ಕೋಬೇಕು. ಮೆಣಸಿನಕಾಯಿ ಸಾಯಾಬ್ರು ಕೋರ್ಟ್ ಕಳಿಸ್ತಾರೆ ಅಂತ ಕನಸು ಕಾಣ್ತಾ ಇದ್ದೀರಾ? ಟೈಗರ್ಗೆ ವಿಷಯ ಗೊತ್ತಾದ್ರೆ ರಂಗಪ್ಪ ನಿಮ್ದುಕ್ಕೆ ಫ್ಯಾಮಿಲಿ ಟೋಟಲ್ ಇರಕ್ಕಿಲ್ಲ. ನಮ್ದುಕ್ಕೆ ಲೈವ್ ಬಾಂಡ್ಗೆ ಬಂದು ಹುಡುಗಿನ ಹಾಕೊಂಡೋದೆ. ಈಗ ಹೊಡಿ ಖುದಾಗೆ ನೋಡ್ಕೋತಾರೆ. ನಿಮ್ದುಕ್ಕೆ ಫಂಕ್ಷನ್ ಆಗಿ ಗುಂಡ್ಗೆ ತುಂಡ್ಗೆ ಎಲ್ಲ ತಗೊಂಡಿ ಹೋದೆ. ನಿಮ್ದು ಸಾಹೇಬ್ರಿಗೆ ಆಂಟಿನ ಎತ್ತಾಕೊಂಡಿ ಹೋದೆ ಅವತ್ತು. ಈಗ ಹೊಡಿತಿ ಹೊಡಿರಿ. ನಿಮ್ ಸಾಹೇಬ್ರಿದಾರ ಧೈರ್ಯದಿಂದ ತಾನೇ ಈಗ ಮಾಡ್ತಿರೋದು ನೀವು. ನಮ್ ಟೈಗರ್ ಗೊತ್ತಾಗ್ಲಿ. ನೀನು ಯಾರೊಬ್ಬ ಇರಲ್ಲ. ಯಾವನ ಟೈಗರು? ಹೇಳ್ತೀನಿ. ಎಸ್ ಸರ್. ಏನಾದ್ರು ಬಾಯ್ ಬಿಟ್ರ ಇವ್ರು? ಎಷ್ಟು ಹೊಡೆದ್ರು ಬಾಯ್ ಬಿಡ್ತಾ ಇಲ್ಲ ಸರ್. ಅವನು ಒಂದ್ ವಾರದಿಂದ ಹೊಡಿತಾ ಇದೀವಿ ಸರ್, ಬಾಯೇ ಬಿಡ್ತಾ ಇಲ್ಲ. ಬಾಳ ಡೌನ್ ನನ್ ಮಗ. ಆ 8 ವರ್ಷದ ಮಗುನ ನೀನೇ ತಾನೇ ರೇಪ್ ಮಾಡಿ ಕೊಲೆ ಮಾಡಿದ್ದು? ಸತ್ತೋಗ್ತೀಯ ಕಣೋ. ಕೊನೆ ಸರಿ ಕೇಳ್ತಾ ಇದ್ದೀನಿ, ಹೇಳು. ರಂಗಪ್ಪ, ಎಸ್ ಸರ್. ಇವ್ನು ಹುಡ್ದಾರ ತಗೊಂಬನ್ರಿ. ಸರ್ ಬೇಡ ಸರ್, ಬೇರೆ ಕಾಪಾಡಿ ಆಡ್ಕಡ್ತಾನೆ ಬಲೆ ನಾಟಕ ನನ್ನ ಮಗ. ಆಡು ನನ್ನ ಮಗನ ದೇವತಾ ಮನುಷ್ಯನ ನೀನು. ಉಸಿರು ಬಿಟ್ರೆ ಗೋಮಾಳೆ ಕುಯ್ದಾಕ್ಬಿಡ್ತೀನಿ. ಮುಚ್ಚ ಬಾಯ್. ಹೇಳ್ಬೇಡ, ನಿನಗೇನು ಮಾಡಲ್ಲ. ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀನಿ. ಜಡ್ಜು ನಿನಗೆ 7 ವರ್ಷ ಶಿಕ್ಷೆ ಕೊಡ್ತಾರೆ. ನೀನೇನು ಹೆದರ್ಕೋಬೇಡ, ಭಯನೂ ಪಡಬೇಡ. ನಮ್ಮ ಕಾನೂನು
ತುಂಬ ಸೂಪರ್. ಜೈಲಲ್ಲಿ ತಿನ್ಕೊಂಡು ಉಣ್ಕೊಂಡು ನಿನ್ನ ಪಾಡು ನಿನ್ನಿದ್ರೆ ಸಾಕು. ನಿನ್ನ ಒಳ್ಳೆ ಗುಣ ನೋಡಿ 2-3 ವರ್ಷಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ದಿನ ನಿನ್ನ ಕೈಗೆ ಲಡ್ಡು ಕೊಟ್ಟು ಮನೆ ಕಳಿಸ್ತಾರೋ. ಹೇಳ್ದೆ ಹೋದ್ರೆ ಪ್ರಾಣ ತೆಗೆದು ಬಿಡ್ತೀನಿ ನಾನು. ನಮ್ಮ ಮಗನೇ ಅನ್ಯಾಯವಾಗಿ ಲಾಕಪ್ ಡೆತ್ ಆಗುತ್ತೋ, ನನ್ನನ್ನು ಒಂದೇ 1 ತಿಂಗಳು ಸಸ್ಪೆಂಡ್ ಮಾಡ್ತಾರೆ. ನಮ್ಮ ಕಾನೂನು ತುಂಬ ಸೂಪರ್ ಅಲ್ವಾ? ಹಾಂ, ಏನಂತೀಯ? ಡಿಪಾರ್ಟ್ಮೆಂಟಲ್ಲಿ ನಾನು ಮಾಡಿರೋ ಒಳ್ಳೆ ಕೆಲಸಗಳನ್ನೆಲ್ಲ ನೋಡಿ ಸಸ್ಪೆನ್ಷನ್ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ತಾರೋ. ಹೇಳೋ, ನಾಟಕ ಆಡಿ ಪ್ರಾಣ ಕಳ್ಕೊಬೇಡ ಬೋಗಳೋ. 8 ವರ್ಷದ ಮಗುನ ರೇಪ್ ಮಾಡ್ತಾನೆ ಮಗನೇ. ನಾನು ಹೇಳ್ದಂಗೆ ಕೇಳಿದ್ರೆ ಈ ಪರಿಸ್ಥಿತಿ ಬಂದಿತ್ತಾ? ಈಗ ಒಪ್ಕೊಳ್ಳೋ, ಸಾಯ್ಬೇಡ. ರಂಗಪ್ಪ ಅವ್ರೆ, ಎಸ್ ಸರ್. ರಾತ್ರಿ ವರ್ಕ್ ಮಾಡಿದ್ವಿ, ಉಡ್ದಾರ ಬಿಚ್ಚೋದ್ ಮರ್ತೋಗಿತ್ತು. ಬೆಳಗ್ಗೆ ಅಷ್ಟೊತ್ತಿಗೆ ಸೂಸೈಡ್ ಮಾಡ್ಕೊಂಡಿದ್ದ ಕಮಿಷನರ್ಗೆ ಫೋನ್ ಮಾಡಿ ಸರಿ ತಿಳಿಸ್ರಿ. ಸರ್. ನನ್ನ ಮಗನ್ಗೆ ಎಷ್ಟು ಹೇಳಿದ್ರು ಕೇಳಿಲ್ಲ, ಸುಮ್ಮನೆ ಸತ್ತೋದ್ನಲ್ರಿ. ರೀ ರಂಗಪ್ಪ, ಹೇಳಿ ಸರ್. ಈ ನನ್ನ ಮಕ್ಕಳದು ಉಡ್ದಾರ ತಗೊಂಬನ್ರಿ. ಈ ನನ್ನ ಮಕ್ಕಳನ್ನ ಮೇಲೆ ಕಳಿಸ್ಬಿಡ. ನಾನೇ ನಿಮ್ಗೆ ಹೇಳೋಣ ಅಂತ ಇದ್ದೆ. ಒಳ್ಳೆ ಕೆಲ್ಸ ಮಾಡ್ರಿ. ನಮ್ಗೆ ಹೆಂಡತಿ ಮಕ್ಕಳು ಇದಾರೆ, ಎಲ್ಲ ಹೇಳ್ತೀವಿ, ಬಿಟ್ಬಿಡಿ ಸಾರ್. ಬಿಡಿ ಸರ್, ನಮ್ದು ಏನು ತಪ್ಪಿಲ್ಲ ಸರ್. ಎಲ್ಲ ಹೇಳ್ತೀವಿ ಸರ್, ಹೇಳ್ತೀವಿ ಸರ್. ಅರೆ ಕ್ಯಾರೆ ಗುಲಿ, ನಮ್ದಕ್ಕೆ ಮೋಸ. ಪರವಾಗಿಲ್ಲ ರೀ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ನೀವು. ಮೈಸೂರು ರಂಗಾಯಣದಲ್ಲಿ ಸ್ಟೇಜ್ ಆರ್ಟಿಸ್ಟ್ ಸರ್. ನಾನು ಸುಮಾರು ಬೀದಿ ನಾಟಕಗಳನ್ನ ಮಾಡಿದ್ದೀನಿ. ರಂಗಾಯಣದಾಗೂ ನಾನು ಒಂದೇ ಬ್ಯಾಚ್ನವ್ರು ಸರ್. ಅವ್ರು ಸಿನಿಮಾ ಕಡೆ ಹೊರಟ್ರು, ನಾನು ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡೆ ಸರ್. ನೈಸ್. ಮೋಸ 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 ದೋಖಾ, ಅನ್ಯಾಯ ಸರ್, ಇದು ಅನ್ಯಾಯ. ಫುಟ್ಪಾತ್ ಅಲ್ಲಿ ಆಯ್ಕೊಂಡು ತಿನ್ಕೊಂಡಿರೋ ನಿಮ್ಮಂತ ಕ್ರಿಮಿನಲ್ಸ್ಗೆ ಎಷ್ಟೊಂದು ಬುದ್ಧಿ ಇರ್ಬೇಕಾದ್ರೆ ನಿಮ್ಮಂತ ಕ್ರಿಮಿನಲ್ಸ್ಗಳನ್ನ ಅಡ್ರೆಸ್ ಗಿಲ್ದಿರೋ ಜಾಗ ಕಳ್ಸೋ ನಮ್ಗೆ ಎಷ್ಟು ಬುದ್ಧಿ ಇರ್ಬೇಕು? ನೀವು ಮಾಡಿರೋ ಕೆಲ್ಸಕ್ಕೆ ಸಾಯಿಸ್ತೇ ಬಿಟ್ಟಿದ್ದೀನಿ ನಾನು ಮಕ್ಕಳ. ರಿಲೀಸ್ ಆಗಿ ಈಚೆ ಬಂದ್ರೆ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಕರ್ಕೊಂಡೋಗ್ರಿ. ಲಾಸ್ಟ್ ಟೈಮ್ ತರ ಈ ತರ ಆಗ್ಬಾರ್ದು. ಇಲ್ಲ ಅಣ್ಣ, ಟ್ರೈ ಮಾಡ್ತೀನಿ ಅಣ್ಣ, 100% ಮಾಡ್ತೀನಿ ಅಣ್ಣ. ಯಾರೋ ಇವನು? ಅಣ್ಣ ಪುಲಿಕೇಶಿ. ಏ ಗಡ್ಡೆ, ಅವನಾಗ್ಲೇ ಓಡೋಗ್ಬಿಟ್ನಣ್ಣ. ಇವನ ಪುಲಿಕೇಶಿ? ಇವನು ನೀವೆಲ್ಲ ಕೊಟ್ಟಿರೋ ಬಿಲ್ಡಪ್ ನೋಡಿದ್ರೆ ನಮ್ ಕರ್ನಾಟಕ ರಾಜ್ಯನ ಕಟ್ಟಿ ಆಳಿ ದಕ್ಷಿಣ ಪತೇಶ್ವರ ಅಂತ ಅನ್ನಿಸ್ಕೊಂಡ ಇಮ್ಮಡಿ ಪುಲಿಕೇಶಿ ರೇಂಜಲ್ಲಿ ಇರ್ತಾನೆ ಅನ್ಕೊಂಡಿದ್ನಲ್ಲೋ. ಇವಳು ಪಾಪು ಪುಲಿಕೇಶಿ. ಕಾಲೇಜ್ ಮುಗಿಸ್ಕೊಂಡು ಯಾವುದಾದ್ರೂ ಹುಡುಗಿನ ಡವ್ವಾಡಿಸ್ಕೊಂಡು ಈ ಮಂತ್ರಿ ಮಾಲು, PVR, ಕಾಫಿ ಡೇಗಳಲ್ಲೇ ಹುಡುಗಿ ಜೊತೆ ಸುತ್ತೋ ಹುಡುಗ ಇದ್ದಂಗಿದ್ದಾನೆ. ಇವನ್ ನೋಡಿ ನೀವೆಲ್ಲ ಅಯ್ಯ ನೋಡ, ಇನ್ನು ಸರಿಯಾಗಿ ಮೀಸೆನೆ ಚಿಗುರ್ದಲ್ಲಿರೋ ಬಚ್ಚ ಕಣೋ ಇವಣ. ಇನ್ನು ತಾಯಿ ಹಾಲು ಕುಡಿದಿರೋ ತೊಟ್ಟಿನೇ ಒಣಗಿಲ್ಲ ಇವಳು. ಸಿಪ್ಪಿ. ಎಷ್ಟೋ ಕೊಟ್ಟೆ? ಡಿಪಾರ್ಟ್ಮೆಂಟ್ ಸೇರೋಕೆ ಎಷ್ಟೋ ಕೊಟ್ಟೆ? ಹೇಳ, ಸುಮ್ಮನೆ ಹೇಳ. ನಿನ್ನೂ ಸೇರ್ಸ್ಕೊಂಡ್ರ? ಅದು ACP. ನನ್ನ ಪಾಪು ಪುಲಿಕೇಶಿ ಬಂದಿದ್ದಾನೆ, ಹಾಲು ತಗೊಂಡ್ ಬಂದ್ರ? ಬೇಡ, ಬೂಸ್ಟ್ ಬೂಸ್ಟ್. ಯಾಕೆಂದ್ರೆ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಪುಲಿಕೇಶಿ. ವಯಸ್ಸನ್ನ ನೋಡಿ ಮೀಸೆನ ನೋಡಿ ಲೆಕ್ಕ ಹಾಕ್ಬೇಡ. 16ನೇ ವಯಸ್ಸಲ್ಲಿ ಕ್ರಿಕೆಟ್ ಗ್ರೌಂಡಲ್ಲಿ ಪಾಕಿಸ್ತಾನಿ ಅಪೋಸಿಟ್ ಬ್ಯಾಟ್ ಇಟ್ಕೊಂಡು ತೆಂಡೂಲ್ಕರ್ ನಿಂತ್ಕೊಂಡಿದ್ರೆ ಪಾಕಿಸ್ತಾನಿ ಸಪೋರ್ಟರ್ಸ್ ಎಲ್ಲ ಹಾಲ್ ಕುಡಿಯೋ ಫೀಡಿಂಗ್ ಬಾಟ್ಲು ತೋರಿಸ್ತಾ ಇದ್ರು. ಆದ್ರೆ ಇವತ್ತು ಅದೇ ಸಚಿನ್ ತೆಂಡೂಲ್ಕರ್ 4-6 ಹೊಡಿತಾ ಇದ್ರೆ ಮೇಲ್ಗಡೆ ನೋಡಿ ಕರಿತಾ ಇರ್ತಾರೆ. ಸಚಿನ್ ಅವರಾದ್ರೂ 4-6 ಹೊಡಿತಾ ಇರ್ತಾರೆ. ನಾನ್ ಹಂಗಲ್ಲ, ಹೊಡೆದ್ರೆ ಬರೇ 6. ನಿಮ್ ಮನೆ ದೇವ್ರನ್ನ ನೆನೆಸ್ಕೋಬೇಕು, ಹಂಗ್ ಕೊಡ್ತೀನಿ. ಅಣ್ಣನಿಗೆ ಆವಾಜ. ಅಯ್ಯ ನಿನ್ನ, ನಾನ್ ನೋಡೋದಕ್ ಪಾಪು ಪುಲಕೇಶಿನೇ, ಹೊಡೆದ್ರೆ ಇಮ್ಮಡಿ ಪುಲಕೇಶಿ.
ಏನು ಇವನು? ಅವತ್ತೇ ಹೇಳದ್ನಲ್ಲಣ್ಣ. ಒಳ್ಳೆ ಒಳ್ಳೆ ಡೈಲಾಗ್ ಮಾತ್ರ ಹೊಡಿತೀಯ ಅನ್ಕೊಂಡೆ. ಸೂಪರ್ ಐತೆ, ಒಳಗ ಐತೆ, ಬಿಸಿ ರಕ್ತ ಅಲ್ವಾ? ನಾ ಇವನ್ ಡಿಪಾರ್ಟ್ಮೆಂಟ್ ಸೇರಿ ಎಷ್ಟು ದಿನ ಆಯ್ತಾ? 8 ತಿಂಗಳು. ಅದಕ್ಕೆ ಅದಕ್ಕೆ ಹಿಂಗ ಆಡ್ತಾವನೆ. ಆಡು ಮಗ, ಆಡು ಆಡು. ಏಯ್, ನನ್ನ ನಾಟಕ ಗೊತ್ತಾ ನಿನಗೆ? ನೀನು ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕಾದ್ರೆ 20 ಜನ ಪರ್ಮಿಷನ್ ತಗೋಬೇಕು. ಆದ್ರೆ ನಾನು 20 ಸೆಕೆಂಡಲ್ಲೇ ಬಾಡಿ ಕೂಡ ಸಿಗಲ್ಲ. ಪಾಪ ಇವನ್ ನೋಡ್ತಾ ಇದ್ರೆ ಅಯ್ಯೋ ಅನಿಸ್ತಾ ಇದೆ. ನನ್ನ ಬಗ್ಗೆ ನಿನಗೇನು ಗೊತ್ತಾ? ಏನು ಗೊತ್ತು ನನ್ನ ಬಗ್ಗೆ? ಇರ ನೀನು ACB ಬಂದವನೇ, ಮಾತಾಡ. ನನ್ನ ಬಗ್ಗೆ ಹೇಳ ಅವನಿಗೆ. ಏಯ್ ಕಡಕೋಣ, ನೀ ನೋಡಿಯೋದಲ್ಲ, ನಾನಿರ್ತೀನಿ. ಆಪ್ ತಗೋ, ನಿನ್ನ DCP ಇತ್ತಾನೆ, ತಗೋ. ನಮಸ್ತೆ ಸರ್. ಏನ್ರಿ, ಕಾರ್ ಕೊಟ್ಟಿದ್ವಿ, ಪೆಟ್ರೋಲ್ ಕೊಟ್ಟಿದ್ವಿ ಅಂತ ಹೇಳ್ಬಿಟ್ಟು ಎಲ್ಲಂದ್ರಲ್ಲಿ ಹೆಂಗಂದ್ರಂಗೆ ನಾಯಿ ತರ ನುಗ್ಬಿಡದ? ಹಂಗಲ್ಲ ಸರ್, ಅದು ಟೈಗರ್ ಹತ್ರ ತಪ್ಪಾಯ್ತು ಅಂತ ಹೇಳಿ ಕಾಲಿಗೆ ಬಿದ್ದು ಹೊರಗಡೆ ಬನ್ರಿ. ನಾನು ಯಾವ್ದಾದ್ರು ಊರಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದೀನಿ ಅಂದ್ರೆ ಅಲ್ಲಿರೋ ಕ್ರಿಮಿನಲ್ಸ್ ಬಗ್ಗೆ ನಾನು ತಿಳ್ಕೊಳ್ಳೋದು ಬರೀ 50% ಅಷ್ಟೇ ಸರ್. ಯಾಕೆಂದ್ರೆ ಅವ್ರನ್ನ ನಾನು ಎನ್ಕೌಂಟರ್ ಮಾಡಿ ಬಿಸಾಕ್ತೀನಿ. ಆದ್ರೆ ಜೊತೆಲಿ ಕೆಲಸ ಮಾಡೋರ ಬಗ್ಗೆ ನಾನು ತಿಳ್ಕೊಳ್ಳೋದು. ನಿಮಗೆ DCP ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಜ್ಞಾನ ಇದೆಯಾ? ಬಳ್ಳಾರಿ ಡಿಪಾರ್ಟ್ಮೆಂಟ್ಗೆ ಸೇರ್ಬೇಕಾದ್ರೆ 3 ಅಡಿ ಜಾಗ ಇರಲಿಲ್ಲ. ಈಗ ಬೆಂಗಳೂರಲ್ಲಿರೋ ಮಂತ್ರಿ ಮಾಲಲ್ಲಿ ಎಷ್ಟು ಅಂಗಡಿಗಳನ್ನ ಕೊಂಡ್ಕೊಂಡಿದ್ಯಾ? MG ರೋಡಲ್ಲಿ ಎಷ್ಟು ಬಾರ್ಗಳಿವೆ? ಸದಾಶಿವ ನಗರದಲ್ಲಿರೋ ಬಂಗ್ಲೆಗಳ ದಾಖಲೆ ನನ್ನ ಹತ್ರ ಇದೆಯೋ ನನ್ನ ಮಗನೇ? ಲೋಕಾಯುಕ್ತ ಕೊಟ್ರೆ ಕೆಲಸ ಕಳ್ಕೊತೀಯ, ಆಸ್ತಿನೂ ಸೀಸು ಎಲ್ಲ ಬಿಟ್ಟು ನಾನು ಎದುರುಗಡೆ ನಾನು ಬಂದು ನಿಂತ್ಕೊಂಡ್ರೆ ಮಗನೇ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಇಡೋ ಫೋನು. ಮೈಸೂರಲ್ಲಿರೋ ಕಾವೇರಿ ನದಿ ನೀರಿಗೆ ಪೈಪ್ ಹಾಕಿಸ್ಕೊಂಡು ಬೆಂಗಳೂರಲ್ಲಿರೋ ಕಾರ್ಪೊರೇಷನ್ ನಲ್ಲಿ ನೀರು ಕುಡ್ದಿದ್ಯಾ ನೀನು? ಪೊಲೀಸ್ ಬೂಟೆಟ್ ತಿಂದಿದ್ಯಾ? ತಿಂದಿದ್ಯಾನಾ? ಜಾಡ್ಸದೆ ಹೋದ್ರೆ ಕುಡ್ದಿರೋ ತಾಯಿ ಹಾಲೆಲ್ಲ ಹೊರಗಡೆ ಬಂದ್ಬಿಡ್ಬೇಕು ಬಡವ ರಾಸ್ಕಲ್. ಶೇವಿಂಗ್ ಮಾಡಿ ಬಿಸಾಕಿರೋ 2 ರೂಪಾಯಿ 3 ರೂಪಾಯಿ ಬ್ಲೇಡ್ಗಳನ್ನ ತಗೊಂಡ್ಬಿಟ್ಟು ಯಾರೋ 2-3 ಕುಯ್ದ ತಕ್ಷಣ ದೊಡ್ಡ ರೌಡಿನಾ ನೀನು? ಡಾನಾ? ದೊಡ್ಡ ಡಾನಾ? ನಿಮ್ಮ ಅಪ್ಪ ಒಬ್ಬ ದೊಡ್ಡ ಮಹಾತ್ಮ. ಅವನ ಹೆಸರಲ್ಲೇನೋ ನೀನು ಪಬ್ ಕಟ್ಟಿಸ್ಬೇಕಾ? ಪಬ್ಬು? ನಿಮ್ಮ ಅಪ್ಪ ಸಾಯ್ಬೇಕಾರೆ ಏನೋ ಅಂತ ಆಸೆ? ಏನಂತ ಆಸೆ? ನಿನ್ ಮನೇಲಿರೋ ಹೆಣ್ಮಕ್ಳನ್ನ ಕರ್ಕೊಂಬಂದ್ ಬಿಡ್ತೀಯನೋ? ಪುಲಿಕೇಶಿ, ನಿನ್ನ ಅರೆಸ್ಟ್ ಮಾಡ್ಬಿಡ್ತಿದ್ದೆ. ನಾನ್ ಟ್ರಾನ್ಸ್ಫರ್ ಆಗ್ಬಿಟ್ರೆ ಇನ್ 2-3 ವರ್ಷದಲ್ಲಿ ಹೋಮ್ ಮಿನಿಸ್ಟರ್ ಆಗ್ಬಿಡ್ತೀಯ ಕಣಲೆ. ಈಚೆ ಬಂದು ನಿನ್ನ ಎನ್ಕೌಂಟರ್ ಮಾಡ್ಬಿಡ್ತಿದ್ದೆ ಗೊತ್ತಾ? ಫಿಲಮ್ ಮಾಡ್ಬಿಡ್ತಾರೆ ನಿನ್ ಬಗ್ಗೆ. ಪ್ರೆಸ್ ಅವರೆಲ್ಲ ಬುಕ್ಕು ಬರೆದು ಬಿಡ್ತಾರೆ. ಹಂಗಾಗ್ಬಾರ್ದು. ಇವೆಲ್ಲ ಡಿಫ್ರೆಂಟ್ ಆಗಿ ಏನಾರು ಮಾಡ್ಬೇಕು ಇವನ್ಗೆ. ನಿನಗೆ ಏನ್ ಮಾಡ್ತೀನಿ ನೋಡ್ತಾ ಇರ. ಸಾಯ್ಲು ಬಾರ್ದು, ಬದುಕ್ಲು ಬಾರ್ದು, ಹಂಗ್ ಮಾಡ್ತೀನಿ ನೋಡ್ತಾ ಇರು. ಲೋಫರ್ ಅಪ್ಪನ ಹೆಸರು ಲೈವ್ ಬ್ಯಾಂಡ್ ಕಟ್ಬೇಕಂತೆ. ಲೈವ್ ಬ್ಯಾಂಡ್ ನಾನಿಲ್ಲಿರೋವರೆಗೂ ಸಾಧ್ಯನೇ ಇಲ್ಲ.